ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಇವತ್ತು ಬಂದಿದ್ದೀವಿ ಕೈವಾರ ಬೆಟ್ಟಕ್ಕೆ. ಬನ್ನಿ ಕೈವಾರ ಬೆಟ್ಟ ನೋಡೋಣ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಪ್ರಕೃತಿನ ಸೌಂದರ್ಯ ಸವಿಯೋದು ಅಷ್ಟು ಈಸಿಯಾದ ಮಾತಲ್ಲ ಯಾವತ್ತು. ವಿಡಿಯೋ ಬರೀ 2 ಸೆಕೆಂಡಲ್ಲಿ ಮಾಡ್ತೀನಿ, 2 ಸೆಕೆಂಡಲ್ಲಿ ನಿಮಗೆ ತೋರಿಸ್ತೀನಿ. ಬಟ್ ಈ ಪಯಣ ಇದೆಲ್ಲ, ಪ್ರಯಾಣ ವಾಟ್ ಎವರ್, ಇಟ್ಸ್ ನಾಟ್ ಈಸಿ ಬ್ರೋ, ವೆರಿ ಡಿಫಿಕಲ್ಟ್. ಚೆನ್ನಾಗಿ ಮಾಡಿದ್ದಾರೆ. ಸೊ ಕೈವಾರದ ಬಗ್ಗೆ ನಾನು ಓದಿರೋದೇನೆಂದರೆ, ಇದು ಎಲ್ಲವೂ ಕೂಡ ಮಾನವ ನಿರ್ಮಿತ ಅಂತ ಹೇಳಲಾಗ್ತಿದೆ. ಇರ್ಬೋದು, ಕೃತಕವಾಗಿ ಆಗಿರೋದು ಇರ್ಬೋದು. ಬಟ್ ಮುಗಿತಾನೆ ಇಲ್ಲ ಬ್ರೋ. Oh my God, this is the heaven. This is not a place, this is called heaven. ಅಷ್ಟು ಕಷ್ಟಪಟ್ಟು ಬಂದಿರೋದಕ್ಕೂ ಸಾಕಾಗುತ್ತೆ. ಕತೆ ನೋಡಿ, ನಿಮ್ಮ ಸಿ ಕನ್ನಡಿಗ ಇವತ್ತು ಕೈವಾರ ಬೆಟ್ಟದಲ್ಲಿ. ಓಹೋ ನೈಸ್. ಸೊ ಮಾತೇ ಇಲ್ಲ ಹೇಳ್ಬೇಕಾದ್ರೆ. ಸೆವೆನ್ ರಿಯಲಿ ಹೆವನ್. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಇಟ್ಸ್ ಡಿಫಿಕಲ್ಟ್. 2 ಶಬ್ದಗಳ ಬಗ್ಗೆ ಹೇಳ್ಬೇಕಂದ್ರೆ ಕಷ್ಟ. ಈ ಕೈವಾರ ಬೆಟ್ಟನ ಗಾಳಿ ಮಾತ್ರ ಸಿಕ್ಕಾಗಿ ಬರ್ತಾ ಇದೆ. ಹೈಟಲ್ಲಿರೋದ್ರಿಂದ ಸೊ ಸ್ನೇಹಿತರೆ ನೋಡಿದ್ರಲ್ಲ. ಸೊ ನಾವು ಕೈವಾರದ ಬೆಟ್ಟದ ಬಗ್ಗೆ ಭಾಳ ಏನು ಹೇಳೋಕ್ಕಾಗಲ್ಲ. ಸೊ ನಿಮಗೆ ಗೊತ್ತಿರೋ ಅಷ್ಟೇ ಹೇಳೋಕ್ಕೆ ಟ್ರೈ ಮಾಡಿದ್ದೀವಿ, ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಹಾಗೆ ನಾವು ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಪ್ಲೇಸಿಗೆ ಹೋಗ್ತಾಯಿದ್ವಿ. ದಯವಿಟ್ಟು ವೀಡಿಯೋನ ಕಂಟಿನ್ಯೂ ಆಗಿ ನೋಡ್ತಾಯಿರಿ. ಅರ್ಧದಲ್ಲಿ ಬಿಟ್ಟು ಹೋಗ್ಬಿಡಿ, ಬೇಜಾರಾಯ್ತು. ಓಕೆ, ಇನ್ನೂ ನಮಗೆ 5.3 ಕಿಲೋಮೀಟ್ರ್ ಹೋಗ್ಬೇಕಂತ. ಚಿಕ್ಕದಾಗಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ವೆಲ್ಕಮ್ ಟು ಕಲಸಗಿರಿ. ಬೆಟ್ಟಕ್ಕೆ ಎಲ್ಲೋದ್ರೂ ಈ ಥರ ಸ್ಟೆಪ್ ಇದ್ದೇ ಇರುತ್ತೆ. ಯಾಕಂದರೆ ಸಾರ್ವಜನಿಕರಿಗೆ ಈಸಿ ಆಗಬೇಕಂತೇಳಿ ಈ ಥರ ಮಾಡಿದ್ದಾರೆ.
7, 8, 9, 10, 11, 12, 13, 14. ಸ್ನೇಹಿತರೆ, ನಾನು ಹೇಳೋದಿಷ್ಟೇ. ಸೊ ನೀವು ಯಾರಾದರೂ ಈ ಕಲಸಗಿರಿ ಮತ್ತು ಅಂಬಾಜಿದುರ್ಗ ಬೆಟ್ಟಕ್ಕೆ ಹಾಗೆ ಕೈವಾರ ಬೆಟ್ಟಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಸೊ ದಯವಿಟ್ಟು ಬನ್ನಿ. ಸೊ ಇಲ್ಲಿನ ಪ್ಲೇಸ್ ತುಂಬ ಚೆನ್ನಾಗಿದೆ. ಪ್ಲೇಸಿಗೆ ಬರ್ತೀರಾ, ಹಾಗೆ ದಯವಿಟ್ಟು ಆ ಪ್ಲೇಸಿನ ಸ್ವಚ್ಛತೆಯನ್ನು, ಆ ಸ್ಥಳದ ಸ್ವಚ್ಛತೆಯನ್ನು ದಯವಿಟ್ಟು ಕಾಪಾಡಿ ಅಂತ ಹೇಳ್ತಾ, ಸೊ ಅಲ್ಲಿನ ಸ್ಥಳಗಳನ್ನು ಬೆಳೆಸಿ ಎಕ್ಸ್ಪ್ಲೋರ್ ಮಾಡಿ, ಎಂಜಾಯ್ ಮಾಡಿ, ಎಲ್ಲನೂ ಮಾಡಿ. ಹಾಗೆ ಅದನ್ನು ಶುಚಿಯಾಗಿಟ್ಟದ್ದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ ಅಲ್ವಾ. ಸೊ ಹಾಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಕಂಟೆಂಟ್ ಇಷ್ಟೇ ಇತ್ತು. ಸೊ ಕೈವಾರ ಬೆಟ್ಟಕ್ಕೆ ಹೋದ್ವಿ, ಕಳಸಗಿರಿಗೆ ಹೋದ್ವಿ. ಆ್ಯಕ್ಚುಲಿ ಇವಾಗ ಅಂಬಾಜಿ ದುರ್ಗ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ತುಂಬ ಚೆನ್ನಾಗಿದೆ.